ಹಾಯ್ ಫ್ರೆಂಡ್ಸ್, ನೀವೇನಾದ್ರೂ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂತಿದ್ದೀರಾ ಅಥವಾ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅನ್ಕೊಂತಿದ್ದೀರಾ? ಖಂಡಿತವಾಗಿ ನಿಮ್ಗೊಂದು ಒಳ್ಳೆ ಮೈಕ್ ಬೇಕಲ್ವಾ? ಸೊ ಅದಕ್ಕೋಸ್ಕರ ನಿಮ್ ಮುಂದೆ ಇವತ್ತು ನಾನು ಡಿಜಿಟೆಕ್ ವೈರ್ಲೆಸ್ 2 in 1 ಮೈಕ್ರೋಫೋನ್ ಸಿಸ್ಟಮ್ ನ ತಂದ್ಕೊಟ್ಟಿದ್ದೀನಿ. ಇದರ ಮಾಡೆಲ್ ಬಂದು DWM101 ಅಂತ. ಸೊ ಅಮೆಝಾನ್ ನಲ್ಲಿ ನಿಮ್ಗೆ ಒಂದು 4,000 ರೇಂಜ್ ಗೆ ಸಿಗುವಂತ ಒಂದು ಒಳ್ಳೆ ಮೈಕ್ ಅಂತ ಹೇಳ್ಬೋದಾಗಿದೆ. ಸೊ ಇದರಲ್ಲಿ ಆಟೋಮೆಟಿಕ್ ನಾಯ್ಸ್ ಕ್ಯಾನ್ಸಲೇಷನ್ ಬಟನ್ ಸಹ ಇದೆ. ಸೊ ಬನ್ನಿ ಈ ಪ್ರಾಡಕ್ಟ್ ನ ರಿವ್ಯೂ ಮಾಡೋಣ. ಸೊ ಬಾಕ್ಸ್ ನೋಡ್ತಿದ್ರೆ ನಿಮ್ಗೆ ಡಿಸ್ಪ್ಲೇ ಅಲ್ಲಿ ಕಾಣ್ತಿದೆಯಲ್ಲ, ಈ ರೀತಿ ಬಾಕ್ಸ್ ಬರುತ್ತೆ. ಈ ಬಾಕ್ಸ್ ಅಲ್ಲಿ ಟಾಪ್ ಅಲ್ಲಿ ಡಿಜಿಟೆಕ್ ಬ್ರ್ಯಾಂಡಿಂಗ್ ಹಾಕಿರ್ತಾರೆ, ಮತ್ತೆ ಎಕ್ಸ್ಟ್ರೀಮ್ ಪ್ರೊಫೆಷನಲ್ ಅಂತ ಹಾಕಿದ್ದಾರೆ. ಮತ್ತೆ ಇದು ಅಪ್ ಟು 100 ಮೀಟರ್ ವರೆಗೂ ಕನೆಕ್ಟ್ ಆಗುತ್ತೆ. ಸೊ ನೋಡ್ತಾ ಇರಬಹುದು, ರೈಟ್ ಸೈಡ್ ಬಾಂಡಿಂಗ್ ಅಲ್ಲಿ ಡಿಜಿಟೆಕ್ ಬ್ರ್ಯಾಂಡಿಂಗ್ ಮಾಡಿದ್ದಾರೆ, ಲೆಫ್ಟ್ ಸೈಡ್ ಏನಿಲ್ಲ. ಟಾಪ್ ಅಲ್ಲಿ ಮಾರ್ಕೆಟಿಂಗ್ ಡೀಟೇಲ್ಸ್ ಇದೆ. ಮತ್ತೆ ಕೆಳಗಡೆ ಐಟಮ್ಸ್ ಯು ರಿಸೀವ್ ಇನ್ಸೈಡ್ ಪ್ಯಾಕೇಜ್ ಅಂತ ಹಾಕಿದ್ದಾರೆ. ಸೊ ಅದ್ರೊಳಗಡೆ ಪ್ಯಾಕೇಜ್ ಒಳಗಡೆ ಏನೇನ್ ಐಟಮ್ಸ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಅದ್ರೊಳಗಡೆ ಮೆನ್ಷನ್ ಮಾಡಿರ್ತಾರೆ. ಬನ್ನಿ ಡೈರೆಕ್ಟ್ ಆಗಿ ಬಾಕ್ಸ್ ಓಪನ್ ಮಾಡಿ ಚೆಕ್ ಮಾಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಪೌಚ್ ಸಿಗುತ್ತೆ. ಡಿಜಿಟೆಕ್ ಪೌಚ್ ಬಂದು ಪೌಚ್ ಮೇಲೆ ಪ್ರಿಂಟ್ ಆಗಿರುತ್ತೆ. ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ನಿಮ್ಗೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ಒಂದು ರಿಸೀವರ್, 2 ಟ್ರಾನ್ಸ್ಮಿಟರ್ ಇರುತ್ತೆ. ಸೊ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಫಸ್ಟ್ ನಾವು ಕನೆಕ್ಟರ್ಸ್ ಬಗ್ಗೆ ಹೋಗೋಣ. 2 ಟೈಪ್ ಆಡಿಯೋ ಜಾಕ್ ಇಂದ ಟೈಪ್ ಸಿ ಕನೆಕ್ಟರ್ ಗೆ ಕೊಟ್ಟಿರ್ತಾರೆ. ಒಂದು ಬಂದು ಕ್ಯಾಮ್ರಾ ಆಗಿರುತ್ತೆ, ಒಂದು ಬಂದು ಮೊಬೈಲ್ ಗೆ ಮತ್ತೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ಮೊಬೈಲ್ಗೆ ಹಾಕಿ, ಕ್ಯಾಮ್ರಾಗೆ ಹಾಕಿ, ಇಲ್ಲಾಂದ್ರೆ ವರ್ಕ್ ಆಗೋದಿಲ್ಲ. ಅದ್ ಬಿಟ್ರೆ ಎರಡು ಬಂದು ಹೆಡ್ಫೋನ್ ಕೊಟ್ಟಿರ್ತಾರೆ, 2 ಹೆಡ್ಫೋನ್ಸ್. ನೀವು ಹಂಗೆ ಕನೆಕ್ಟ್ ಮಾಡ್ಕೊಂಡು ನಿಮ್ ವಾಯ್ಸ್ ನ ನೀವೇ ಕೇಳ್ಬೋದು. ಆಮೇಲೆ 2 in 1 ಚಾರ್ಜರ್ ಕೊಟ್ಟಿರ್ತಾರೆ. ಅಟ್ ಎ ಟೈಮ್ ಎರಡು ರಿಸೀವರ್ಗೂ ಮತ್ತೆ ಟ್ರಾನ್ಸಿಸ್ಟರ್ ಎರಡಿಗೂ ಚಾರ್ಜ್ ಮಾಡಬಹುದು. ಅದು ಬಿಟ್ರೆ ಮೈಕ್ ಟು ಹ್ಯಾಂಡ್ರೆಡ್ ಮತ್ತೆ ಮೈಕ್ ಟು ಆಪಲ್ ಫೋನ್ ಕನೆಕ್ಟ್ ಮಾಡ್ಬೋದಕ್ಕೆ ಕನೆಕ್ಟರ್ಸ್ ಕೊಟ್ಟಿದ್ದಾನೆ. ಅದು ಬಿಟ್ರೆ ವಿಂಡ್ ಮಾಫ್ ಅಂತ ಹೇಳ್ಬಿಟ್ಟು ಎರಡು ವಿಂಡ್ ಇದು ಕೊಟ್ಟಿರ್ತಾರೆ, ಏರ್ ಸರಿ ಇದು ಮಾಡೋದಕ್ಕೆ. ಮತ್ತೆ ಮ್ಯಾನ್ಯುಯಲ್ಸ್ ಕೊಟ್ಟಿದ್ದಾರೆ. ಇದು ಬಿಟ್ರೆ ಡೈರೆಕ್ಟ್ ಆಗಿ ಮೇನ್ ಪ್ರಾಡಕ್ಟ್ ಬಂದು ಇದರಲ್ಲಿ ಮೈಕ್ಸ್ ಹೋಗೋಣ. 2 ಟ್ರಾನ್ಸ್ಮಿಟರ್ ಕೊಟ್ಟಿರ್ತಾರೆ, ಒಂದು ರಿಸೀವರ್ ಕೊಟ್ಟಿರ್ತಾರೆ. ಫಸ್ಟ್ ರಿಸೀವರ್ ನ ಚೆಕ್ ಮಾಡೋಣ. ರಿಸೀವರ್ ನ ನೋಡಿದ್ರೆ ಟಾಪ್ ಅಲ್ಲಿ ವಾಲ್ಯೂಮ್ ಅಪ್, ವಾಲ್ಯೂಮ್ ಡೌನ್ ಮಾಡ್ಕೊಳ್ಳೋದಕ್ಕೆ ಬಟನ್ ಕೊಟ್ಟಿದ್ದಾರೆ. ರೈಟ್ ಸೈಡ್ ಅಲ್ಲಿ ಆಡಿಯೋ ಜಾಕ್ ಕೊಟ್ಟಿದ್ದಾರೆ, ಮತ್ತೆ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಚಾರ್ಜಿಂಗ್ ಸಹ ಮಾಡಬಹುದು, ಮತ್ತೆ ಲ್ಯಾಪ್ಟಾಪ್ ಸಹ ಕನೆಕ್ಟ್ ಮಾಡಿ ರೆಕಾರ್ಡ್ ಮಾಡಬಹುದು. ಕೆಳಗಡೆ ನೋಡ್ತಿದ್ರೆ ನಿಮ್ಗೆ ಪವರ್ ಬಟನ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಏನೂ ಇಲ್ಲ. ಹಿಂದ್ಗಡೆ ಬ್ಯಾಕ್ ಸೈಡ್ ಕ್ಲಿಪ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಕ್ಲಿಪ್ ಸಹ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಸೊ ಇದನ್ನು ಬನ್ನಿ ಆನ್ ಮಾಡೋಣ. ಕೆಳಗಡೆ ಬಟನ್ ಅಂತ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ಗ್ರೀನ್ ಕಲರ್ ಲೈಟ್ ಅಂಟ್ಕೊಳ್ಳುತ್ತೆ, ಒಂದು ಮೈಕ್ ಅಂಟ್ಕೊಳ್ಳುತ್ತೆ, ಮತ್ತೆ ಚಾರ್ಜಿಂಗ್ ತೋರಿಸುತ್ತೆ. ಈಗ ಬನ್ನಿ ರಿಸೀವರ್ ನ ಸಹ ಆನ್ ಮಾಡಿ. ರಿಸೀವರ್ ನಲ್ಲಿ ನೋಡ್ತಿದ್ರೆ, ಸೊ ಕೆಳಗಡೆ ಪವರ್ ಬಟನ್ ಕೊಟ್ಟಿದ್ದಾರೆ, ಅದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಸಿಂಗಲ್ ಪ್ರೆಸ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ, ಅನ್ಮ್ಯೂಟ್ ಆಗುತ್ತೆ. ರೈಟ್ ಸೈಡ್ ಅಲ್ಲಿ ಸೈಡ್ ಅಲ್ಲಿ ಬಂದು ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಟಾಪ್ ಅಲ್ಲಿ ನೋಡ್ತಿದ್ರೆ ನಿಮ್ಗೆ ಮೈಕ್ ಕೊಟ್ಟಿದ್ದಾರೆ, ಮತ್ತೆ ಎಕೋ ಅಂತ ಕೊಟ್ಟಿದ್ದಾರೆ. ಅದು ಬಂದು ವಾಯ್ಸ್ ಕ್ಯಾನ್ಸಲೇಷನ್ ಇದು ಆನ್ ಮಾಡೋದಕ್ಕೆ. ನೀವು ಅಟ್ ಎ ಟೈಮ್ ಇಯರ್ಫೋನ್ ನ ಕೊಟ್ಟಿರ್ತಾರಲ್ಲ ಬಾಕ್ಸ್ ಅಲ್ಲಿ, ಅದನ್ನ ಕನೆಕ್ಟ್ ಮಾಡ್ಕೊಂಡು ಹಂಗೆ ವಾಯ್ಸ್ ಕೇಳಬಹುದಾಗಿದೆ. ಬನ್ನಿ ಈಗ ಇದನ್ನ ಆನ್ ಮಾಡಿ. ಸೊ ಆನ್ ಮಾಡ್ತೀನಿ, ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಸೊ ನೋಡ್ತಿರ್ಬೋದು, ವಿತ್ ಇನ್ 2 ಸೆಕೆಂಡ್ ಅಲ್ಲಿ ರಿಸೀವರ್ ಮತ್ತೆ ಟ್ರಾನ್ಸ್ಮಿಟರ್ ಎರಡು ಕನೆಕ್ಟ್ ಆಗುತ್ತೆ. ಸೊ ಬೇಕಾದ್ರೆ ನಿಮ್ಗೆ ಇನ್ನೊಂದು ಸ್ಯಾಂಪಲ್ ತೋರಿಸ್ತೀನಿ. ಸೊ ಜಸ್ಟ್ ಲಾಂಗ್ ಪ್ರೆಸ್ ಮಾಡಿ ಆನ್ ಮಾಡಿದ್ರೆ ನೋಡ್ತಿರ್ಬೋದು, ಎರಡು ಬ್ಲಿಂಕ್ ಆಗಿ ಕನೆಕ್ಟ್ ಆಗೋಯ್ತು. ಸೊ ಕನೆಕ್ಷನ್ ಪ್ರಾಬ್ಲಮ್ ತುಂಬಾ ಚೆನ್ನಾಗಿದೆ, ಪ್ರಾಬ್ಲಮ್ ಏನಿಲ್ಲ. ಇದು ಬಿಟ್ರೆ ಇದರಲ್ಲಿ ವಿಂಡ್ ಮಾಫ್ ಅಂತ ಕೊಟ್ಟಿದ್ರಲ್ಲ, ಅದನ್ನ ಕನೆಕ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಇದರಲ್ಲಿ ಒಂದ್ ಸೈಡ್ ಬಂದು ಈ ರೀತಿ ಇದು ಕೊಟ್ಟಿರ್ತಾರೆ, ಪಿನ್ ಕೊಟ್ಟಿರ್ತಾರೆ. ಈ ಪಿನ್ನ ತಗೊಂಡು ಡೈರೆಕ್ಟ್ ಆಗಿ ರಿಸೀವರ್ ಇಲ್ಲ ಟ್ರಾನ್ಸ್ಮಿಟರ್ ಗೆ ಟಾಪ್ ಅಲ್ಲಿ ಒಂದು ಮೈಕ್ ಮೇಲೆ ಒಂದು ಹೋಲ್ ಕೊಟ್ಟಿರ್ತಾರೆ, ಆ ಹೋಲ್ ಗೆ ಜಸ್ಟ್ ಫಿಕ್ಸ್ ಮಾಡೋದು, ಮತ್ತೆ ರೈಟ್ ಟರ್ನ್ ಮಾಡಿದ್ರೆ ಕನೆಕ್ಟ್ ಆಗೋಗುತ್ತೆ. ಮತ್ತೆ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ, ಅದೇನು ಬಿದ್ದೋಗೋದು ಆತರ ಚಾನ್ಸಸ್ ಏನಿಲ್ಲ. ಮತ್ತೆ ಸಿಂಗಲ್ ಕ್ಲಿಕ್ ಗೆ ಮ್ಯೂಟ್ ಅನ್ಮ್ಯೂಟ್ ಆಗುತ್ತೆ. ಸೊ ನೀವೇನಾದ್ರೂ ಮ್ಯೂಟ್ ಮಾಡ್ಕೋಬೇಕಂದ್ರೆ ಜಸ್ಟ್ ಪವರ್ ಬಟನ್ ನ ಸಿಂಗಲ್ ಕ್ಲಿಕ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ, ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ, ಆಫ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.